ಉಪಾಧ್ಯಕ್ಷರಂತಹ ಶ್ರೀ ಜಯಪ್ರಕಾಶ್ ಬದಿನಾರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನೋಡಲ್ ಅಧಿಕಾರಿಗಳಾಗಿರುವಂತಹ ಚೇತನ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಉಳಿದ ವಿವರಗಳನ್ನ ಜಯಪ್ರಕಾಶ್ ಸರ್ ಮತ್ತೆ ನೋಡಲ್ ಅಧಿಕಾರಿಗಳು ಹೇಳ್ತಾರೆ. ನಾವು ನಮ್ಮ ಮನೆಯ ಆವರಣವನ್ನು ಸ್ವಚ್ಛ ಇಟ್ಟುಕೊಳ್ಳಿಕ್ಕೆ ಬೇರೆ ಯಾರು ಹೇಳೋದು ಬೇಡ ಅಂತ ಅನ್ನುವಂಥದ್ದು. ಮೊನ್ನೆ ದಿನ ನರಿಮುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನ ನೋಡಲ್ ಅಧಿಕಾರಿಯಾಗಿ ನನಗೆ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಸ್ವಚ್ಛತೆಗೋಸ್ಕರ ರೋಡ್ ಸೈಡ್ನಲ್ಲಿ ಹೋಗ್ತಾ ಇರುವಂಥದ್ದು, ನಾವು ಸಾಮಾನ್ಯವಾಗಿ ನೋಡ್ತಾ ಇರುವಂಥದ್ದು, ನಮ್ಮ ಮನೆ ಸ್ವಚ್ಛ ಇರಬೇಕು ಅಂತ ನಾವು ಕಸವನ್ನು ತಗೊಂಡು ಹೋಗಿ ರೋಡ್ ಸೈಡ್ ಚರಂಡಿಗೆ ಹಾಕಿಬಿಡ್ತೇವೆ. ನಾವು ದೊಡ್ಡ ತಪ್ಪನ್ನು ಮಾಡ್ತೇವೆ. ಆ ಚರಂಡಿಯಲ್ಲಿ ಬಂದಿರುವಂತಹ ನೀರು ನಂತರ ಬಂದು ನಮ್ಮ ಹೊಳೆಗೆ ಬರ್ತದೆ. ಅದೇ ನೀರನ್ನು ನಾವು ಕುಡಿತಾ ಇದ್ದೇವೆ. ನಾವು ಏನ್ ಅನ್ಕೊಳ್ತೇವೆ ಅಂತಂದ್ರೆ ಅದು ನನ್ನದಲ್ಲ, ನನ್ನ ಜಾಗ ಅಲ್ಲ, ನನ್ನ ಜಾಗದಿಂದ ಹೊರಗಡೆ ಹೋದ್ರೆ ಮುಗೀತು. ರಸ್ತೆ ಬದಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ಯಾಕೆಟ್, ನಾವು ಏನು ಸ್ನ್ಯಾಕ್ಸ್ ಪ್ಯಾಕೆಟ್ಗಳನ್ನು ಶಾಲೆಯಿಂದ ಹೋಗುವಾಗ ತೆಕ್ಕೊಂಡು ಹೋಗ್ತೇವೆ, ಅದನ್ನು ಅಲ್ಲೇ ದಾರಿಯಲ್ಲಿ ಬಿಸಾಡಿ ಹೋಗ್ತೇವೆ. ನಮ್ಮ ಮನೆಯವರೆಗೆ ನಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳೋಣ. ಅದನ್ನು ಸರಿಯಾದ ರೀತಿಯಲ್ಲಿ ಪಂಚಾಯತ್ನ ಏನು ಸ್ವಚ್ಛತಾ ಸಿಬ್ಬಂದಿ ನಮ್ಮ ಮನೆಗಳಿಗೆ ಬಂದಾಗ ಆ ಏನು ಬಾಕ್ಸಲ್ಲಿ ನಾವು ಗೋಣಿಗಳು ಕೊಟ್ಟಿದ್ದಾರೆ ಅದೆಲ್ಲ ಹಾಕಿರುವಂತಹ ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ಕೊಡೋಣ. ಈ ರೀತಿಯಾಗಿ ಅದನ್ನು ಮಾಡಿಕೊಳ್ಳುವಂಥದ್ದು. ಹಾಗೂ ಹಸಿ ಕಸಗಳನ್ನು ಮನೆಯಲ್ಲೇ ಅದು ಗೊಬ್ಬರವಾಗ್ತದೆ ಅಂಥದನ್ನು ಡಿಸ್ಪೋಸ್ ಮಾಡುವಂಥದ್ದು ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾದ ಅರಿವನ್ನು ಮೂಡಿಸಲಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಸರ್ ತಾವು ವಿವರಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಹಾಗೂ ಈ ಶಾಲಾ SDMC ಅಧ್ಯಕ್ಷರುಗಳು ಯಾರು ಇದ್ರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ, ಮುಖ್ಯ ಶಿಕ್ಷಕರೇ ಹಾಗೂ ಆ ಶಿಕ್ಷಕರುಗಳೇ ಮತ್ತು ಈ ಶಾಲೆಯ ಮಕ್ಕಳೇ ಎಲ್ರಿಗೂ ಇವತ್ತಿನ 76ನೇ ಗಣರಾಜ್ಯೋತ್ಸವದ ಆ ಶುಭಾಶಯಗಳನ್ನು ಕೋರ್ತಾ, ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ದೇಹದೊಂದಿಗೆ ಈ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದಿಂದ ಈ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಮೂಲ ಉದ್ದೇಶ ನಮ್ಮ ಅಕ್ಕಪಕ್ಕದಲ್ಲಿ ಮತ್ತು ನಮ್ಮ ಪರಿಸರದಲ್ಲಿ ಇರುವಂತಹ ಕಸವನ್ನು ತೆಗೆದು ಹಾಕೋದಂಥದ್ದಲ್ಲ. ಆದರೆ ಏನು ಅಂದರೆ ಇದನ್ನು ನಮ್ಮ ಶಾಲೆಯಲ್ಲಿ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ತಮ್ಮಲ್ಲಿ ಅರಿವು ಮೂಡಿಸ್ಲಿಕ್ಕೆ ಅಂತ. ಯಾಕಂದರೆ ಕಸವನ್ನು ಇವಾಗ ನಾವೇ ಹಾಕ್ತಾ ಇದ್ದೀವಿ, ನಾವೇ ಗಲೀಜು ಮಾಡ್ತಾ ಇದ್ದೀವಿ, ರಸ್ತೆ ಬದಿಯಲ್ಲಿ ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ. ಮತ್ತೆ ಕ್ಲೀನ್ ಮಾಡಿದ್ಮೇಲೆ ಇವತ್ತು ಮುಗೀತು, ಈ ಕಾರ್ಯಕ್ರಮ ಮುಗೀತು, ಮತ್ತೆ ಪುನಃ ನಾಳೆ ಇದು ರಿಪೀಟ್ ಆಗ್ತಾ ಇದೆ. ಈ ಉದ್ದೇಶ ಇದು ಆಗಬಾರ್ದು. ನಮ್ಮಲ್ಲಿ ಅರಿವು ಮೂಡಬೇಕು, ನಾವು ಪರಿಸರವನ್ನು ಹಾಳು ಮಾಡಬಾರ್ದು. ಮತ್ತು ಹಸಿ ಕಸ ಮತ್ತು ಒಣ ಕಸ ಇದೆಲ್ಲವನ್ನು ನಾವು ಮನೆಯಲ್ಲೇ ಬೇರ್ಪಡಿಸಬೇಕು. ಇದನ್ನು ನಾವು ಒಟ್ಟಿಗೆ ಮಾಡೋದ್ರಿಂದ ಘನತ್ಯಾಜ್ಯ ನಿರ್ವಹಣೆ ಘಟಕದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಅದು ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈಗ ನಾವು ಈಗ ಮಾಡಲಿಲ್ಲ ಅಂದರೆ ಈಗ ನೀವು ಯುವಕರಿದ್ದೀರಿ, ನಾಳೆ ಈ ದೇಶದ ಪ್ರಜೆಗಳಾಗ್ತೀರಿ. ಇದು ನಿಮಗೆ ಅರಿವು ಬರಲಿ ಅಂತ ಈಗ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ಡೆಲ್ಲಿ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಿ. ಅಲ್ಲಿ ವಾಯುಮಾಲಿನ್ಯ ಆಗಿರ್ಬೋದು, ಈ ಗಾಡಿಗಳಿಂದ ಆಗಿರ್ಬೋದು ಎಷ್ಟು ತುಂಬ ಹದಗೆಟ್ಟಿದೆ ಅಂತ. ಮುಂದೆ ಆ ಥರ ಪ್ರಾಬ್ಲಮ್ ಆದಮೇಲೆ ನಾವು ಎಚ್ಚೆತ್ಕೊಳ್ಳೋದಲ್ಲ, ಈಗಿನಿಂದನೇ ಈಗೆಲ್ಲ ಸರಿಯಾಗಿದೆ, ಈಗಲೇ ನಾವು ಇದನ್ನೆಲ್ಲ ಸರಿ ಮಾಡಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಬರೀ ಏನು ಈಗ ಡಿಸೆಂಬರ್ 21ರಿಂದ 31ರವರೆಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಇಷ್ಟು ದಿನ ಮಾತ್ರ ಕಾರ್ಯಕ್ರಮವಲ್ಲ, ಮುಂದೆ ಕೂಡ ಇದು ಮುಂದುವರಿಬೇಕು. ಯಾಕಂದರೆ ಈ 10 ದಿನ ಕಾರ್ಯಕ್ರಮ ಮುಗಿದ ಮೇಲೆ ಮುಗೀತು ಅನ್ನೋದಲ್ಲ ಈ ಕಾರ್ಯಕ್ರಮ, ಆಯಿತಾ. ಇವತ್ತು ಮುಗಿದಿದೆ. ಮತ್ತು ಈ ಪಂಚಾಯತಿ ವತಿಯಿಂದ 29ನೇ ತಾರೀಕು ಕೂಡ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಸ್ತೆ ಬದಿ ಏನಿದೆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮುಗೀತು. ಮತ್ತೆ ಪುನಃ ನಾವು ಹೇಳ್ತೀವಿ ಅದನ್ನು ನಾಳೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಆ ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತು ಈ ಸಂಸ್ಕೃತಿಯನ್ನು ನಾವು ಹಿಂದೆ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಪಾಲಿಸ್ಕೊಂಡು ಹೋಗಬೇಕು. ಆ ಇದರಿಂದ ಈ ಧ್ಯೇಯವನ್ನು
ಈ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ತಾವೆಲ್ಲ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಶಾಲೆಯಲ್ಲಿ ಇದರ ಕಾರ್ಯಕ್ರಮಗಳನ್ನು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತಂದರೆ, ಮುಖ್ಯವಾಗಿ ನಾವು ನಮ್ಮ ಶಾಲೆಯಲ್ಲಿ ಸುಮಾರು 80 ಮನೆಗಳಿಂದ ಬರುವಂತಹ ವಿದ್ಯಾರ್ಥಿಗಳಿದೆ. ನಾವಿಲ್ಲಿ ಮಾಹಿತಿಯನ್ನು ಕೊಟ್ಟು ನೀವು ತಮ್ಮ ಮನೆಗಳಲ್ಲಿ ಅದನ್ನು ಅಳಿಸಿದರೆ ಕನಿಷ್ಠ ನಮ್ಮ ಗ್ರಾಮದ 80 ಮನೆಗಳ ಪರಿಸರಗಳು ಸ್ವಚ್ಛವಾಗುತ್ತೆ. ಹಾಗೆ 80 ಜನ ಇನ್ನು 80 ಜನರನ್ನಾದರೂ ಪ್ರೇರೇಪಿಸಿದಾಗ ಕನಿಷ್ಠ 160 ಮನೆಗಳ ಆವರಣಗಳು, ಆ ರಸ್ತೆಗಳು ಸ್ವಚ್ಛವಾಗ್ತದೆ ಅಂತನ್ನುವಂತಹ ಮುಖ್ಯ ಉದ್ದೇಶ. ನಾವು ಹೋಗುವಾಗ ರಸ್ತೆ ಬದಿಯಲ್ಲಿರುವಂತಹ ಒಂದು ಕಸ ಇದ್ದರೆ ಅದನ್ನು ಹೆಚ್ಚಿಕೊಂಡು ಹೋಗುವ ನಮ್ಮ ಸದಸ್ಯರು, ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿರುವ ರಾಮಚಂದ್ರ ಪೂಜಾರಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದ ನಂತರ ಇನ್ನು ನಾನು ಎಲ್ಲೂ ಈ ರೀತಿ ಕಸ ಹಾಕುವುದಿಲ್ಲ ಅಂತನ್ನುವಂಥ ಪ್ರತಿಜ್ಞೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ನೀವು ಕಸ ಹಾಕದಿದ್ರೆ ನಮ್ಮ ಶಾಲಾ ಆವರಣ ಸ್ವಚ್ಛವಾಗಿರುತ್ತೆ ಅಲ್ವಾ? ಊಟಕ್ಕಾಗುವಾಗ ಉಪ್ಪಿನಕಾಯಿ ಪ್ಯಾಕೆಟ್ ತಗೊಂಡು ಬರ್ತೇವೆ, ಅದನ್ನು ಅಲ್ಲೇ ಬಿಸಾಡಿಬಿಡ್ತೇವೆ. ನಾವು ಮಾಡ್ತೇವೆ. ಅದಕ್ಕೊಂದು ಬಾಕ್ಸ್ ಅಥವಾ ಜಾಗವನ್ನು ಇಟ್ಟಿದ್ದೇವೆ. ತರಗತಿಗಳಲ್ಲಿ ಪ್ರತಿದಿನ ಕಸ ಗುಡಿಸುವಂಥ ಅಗತ್ಯ ಯಾಕಿದೆ? ನಾವು ಕಸ ಹಾಕಿದ ಕಾರಣ ಅಲ್ಲಿ ಪ್ರತಿದಿನ ಕಸ ಆಗ್ತದೆ. ನಾವು ಸ್ವಚ್ಛವಾಗಿದ್ದಲ್ಲಿ ಕಸ ಆಗ್ತದ? ಕಸ ಹಾಕುವವರು ಯಾವ ಕ್ಲಾಸ್ನಲ್ಲಿ? ನೀವೇ ಯೋಚನೆ ಮಾಡ್ಕೊಳ್ಳಿ. ನನ್ನ ಮನೆ ಅಂಗಳ ಸ್ವಚ್ಛವಾಗಿರಬೇಕು ಅಂತಂದರೆ ನಾನು ಕಸ ಹಾಕದಿದ್ದರೆ ಸ್ವಚ್ಛವಾಗಿಯೇ ಇರ್ತದೆ ಯಾವತ್ತೂ. ನನ್ನ ಕಿಟಕಿಯಿಂದ ಹೊರಗಡೆ ಬೆಸಾಡುವಂಥದ್ದು. ಈ ಒಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸುವಂಥ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು, ಸದಸ್ಯರು, ನೋಡಲ್ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು, ಸ್ವಚ್ಛತಾ ಸಿಬ್ಬಂದಿಯವರು ಇದ್ದಾರೆ. ಎಲ್ಲರಿಗೂ ಕೂಡ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು. ನಮ್ಮ ಉದ್ದೇಶ ನಮ್ಮ ಮನೆ ಸ್ವಚ್ಛವಿದ್ದರೆ ಉಳಿದಂತಹದನ್ನು ತನ್ನಿಂತಾನೇ ಮಾಡುವಂತಹ ಒಂದು ಅವಕಾಶಗಳಿರ್ತದೆ. ಮುಂದೆ ತಾನೇ ಹೋಗುವಾಗ ಹಲವು ಶಾಪ್ಗಳಿದೆ, ಅವರಿಗೂ ಜವಾಬ್ದಾರಿ ಕೊಟ್ಟೆವು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಯ ಎದುರು ಮಾತ್ರ ಅಲ್ಲ, ನಿಮ್ಮ ಜಗಲಿ ಮಾತ್ರ ಅಲ್ಲ, ಅಲ್ಲಿಂದ ರೋಡ್ವರೆಗಿರುವುದದ್ದು ಕೂಡ ಜವಾಬ್ದಾರಿ ನಿಮ್ಮದ್ದೇ. ಇಲ್ಲದಿದ್ದರೆ ಕನಿಷ್ಠ 5,000ಗಳ ದಂಡವನ್ನು ನಿಮ್ಮ ಒಂದು ಅಂಗಡಿಗೆ ಹಾಕ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ. ಈ ಒಂದು ಇದರಿಂದಾಗಿ ಆ ಆವರಣಗಳು ಸ್ವಚ್ಛವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ನು ಮುಂದಕ್ಕೆ ಜಯಪ್ರಕಾಶ್ ಸರ್ ತಾವು ಮಾಹಿತಿಯನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸ್ವಚ್ಛ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಎಂಬ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಇಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಚೇತನ್ ರವರೇ, PNC ಅಧ್ಯಕ್ಷರಾದ ಪ್ರಕಾಶ್ ರವರೇ, ಮುಖ್ಯೋಪಾಧ್ಯಾಯರಾದ ವಿಷ್ಣು ಪ್ರಸಾದ್ ಅವರೇ, ಕಾರ್ಯದರ್ಶಿ ಅನ್ವರವರೇ, ಮಕ್ಕಳೇ ಮತ್ತು ಅಧ್ಯಾಪಕ ವೃಂದದವರು. ಕಾರ್ಯಕ್ರಮದ ವಿಷಯ ಎಲ್ಲ ಈಗಾಗಲೇ ಹೇಳಿದ್ದಾರೆ. ಯಾಕೆಂದರೆ ನಿಮಗೆ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಕೂಡ ಆಗ್ತದೆ. ಯಾಕೆಂದರೆ ಪ್ರತಿಭಾ ಪುರಸ್ಕಾರದ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಸಜ್ಜಾಗಿದ್ದೀರಿ. ಅದರ ಜೊತೆಯಲ್ಲಿ ಒಂದು 5 ನಿಮಿಷ ಕಾರ್ಯಕ್ರಮ ನಾವು ಇದನ್ನು ತಗೊಳ್ಬೇಕಂತ ಸರ್ ಹತ್ರ ವಿನಂತಿ ಮಾಡಿದಾಗ ಸರ್ ಓಕೆ ಮಾಡ್ಬೋದು, ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲಿ ಕೂಡ ನಮ್ಮದು ಅಭ್ಯಂತರ ಇಲ್ಲ. ಅದೇ ಆ ಕಾರ್ಯಕ್ರಮದ್ದು ಒಳ್ಳೆಯ ಕಾರ್ಯಕ್ರಮ, ಸ್ವಚ್ಛತೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಸ್ವಚ್ಛತೆ ಮಾಡುವ ಮುಖಾಂತರ ಅಲ್ಲ, ಅವೇರ್ನೆಸ್ ಮಾಡುವ ಮುಖಾಂತರ ಇದನ್ನು ಮಾಡ್ಬೋದು. ಯಾಕೆಂದರೆ ಸರ್ ಹೇಳಿದರು, ಈಗ 80 ಮನೆಯನ್ನು ನಾವು ಕ್ಲೀನ್ ಮಾಡುವ, ಸ್ವಚ್ಛತೆ ಮಾಡುವ ಕೆಲಸ ಇಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತಾಗ್ತಾ ಇದೆ ಅಂತ. ನಾವು ಗ್ರಾಮ ಪಂಚಾಯತಿಂದ ಕೂಡ ಎಲ್ಲ ಮನೆಗೆ ಕೂಡ ಒಂದೊಂದು ಬ್ಯಾಗನ್ನು ಈಗಾಗಲೇ ನಮ್ಮ ಸ್ವಚ್ಛತಾ ವಾಹಿನಿಯವರು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನ ಕೋಡಿಂಬಾಡಿ ಗ್ರಾಮದವರಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೂ ಇದ್ದವರು ಕೂಡ ಮತ್ತೊಂದು ಗ್ರಾಮದಲ್ಲಿ ಈ ವ್ಯವಸ್ಥೆ ಇಲ್ಲದಿದ್ದರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡ್ಬೋದು. ಈ ಒಣ ಕಸ ಹಸಿ ಕಸವನ್ನು ಬೇರ್ಪಡಿಸುವಂಥ ವಿಧಾನ. ಯಾಕೆಂದರೆ ಪ್ಲ್ಯಾಸ್ಟಿಕ್, ಮುಖ್ಯವಾಗಿ ಪ್ಲ್ಯಾಸ್ಟಿಕ್ಕನ್ನು ನೀವು ನಮ್ಮ ಕೊಟ್ಟ ಗೋಣಿಗೆ ಹಾಕಬೇಕು. ಪ್ಲ್ಯಾಸ್ಟಿಕ್ಕನ್ನು ಡಿವೈಡ್ ಮಾಡಬೇಕು. ಅದನ್ನು ಪ್ಲ್ಯಾಸ್ಟಿಕ್ಕನ್ನು ಬೆಂಕಿಗೆ ಹಾಕಬಾರ್ದು. ಪ್ಲ್ಯಾಸ್ಟಿಕ್ಕನ್ನು ಬೆಂಕಿಗೆ ಹಾಕಿದರೆ ಅದರ ಆ ಒಂದು ಹೊಗೆ ನಮಗೆ ಬಹಳ ಆರೋಗ್ಯಕ್ಕೆ ತೊಂದರೆ ಆಗುವಂಥದ್ದು ಈಗಾಗಲೇ ವಿಜ್ಞಾನಿಗಳು ಆವಿಷ್ಕಾರ ಮೂಲಕ ತಿಳಿದು ಬಂದಿದೆ. ಒಂದು ಪ್ಲ್ಯಾಸ್ಟಿಕ್ಕನ್ನು ಹೊತ್ತಿಸಿದರೆ ಅದರಿಂದ ಒಂದು ಅಷ್ಟು ಹೊಗೆ ಬಂದು ನಮಗೆ ಕ್ಯಾನ್ಸರಿಗೆ ಒಂದು 50% 60%ನಷ್ಟು ಒಂದು ಕಾರಣವಾಗ್ತದೆ ಅಂತ ಈಗಾಗಲೇ ತಿಳಿದು ಬಂದಿದೆ.
ಅದೇ ರೀತಿ ಹತ್ತಿರದವರು ಪ್ಲಾಸ್ಟಿಕನ್ನು ಬೆಂಕಿಗೆ ಹಾಕಿದ್ರು ಕೂಡ ಅದರ ಬಗ್ಗೆ ನಮಗೆ ಬಂದರೆ ಅದು ಕೂಡ ನಮಗೆ ಭಾಳ ತೊಂದರೆ ಆಗ್ತದೆ. ಕೆಲವು ಕಡೆ ನಮಗೆ ಹೇಳ್ತಾರೆ ಅದು ಪ್ಲಾಸ್ಟಿಕನ್ನು ಬೆಂಕಿಗೆ ಹಾಕ್ತೇವೆ, ಅಲ್ಲಿಂದ ಅದರಿಂದ ಅಡುಗೆ ಮಾಡಲಿಕ್ಕೆ ಆಗ್ತದೆ, ನಮಗೆ ಬಿಸಿ ನೀರು ಮಾಡಲಿಕ್ಕೆ ಆಗ್ತದೆ ಅಂತ. ಇದೆಲ್ಲ ಕಾನ್ಸೆಪ್ಟ್ ರಾಂಗ್. ನೀವೆಲ್ಲ ಮಕ್ಕಳೆಲ್ಲ ಮನೆಯವರನ್ನು ತಿದ್ದುವ ಕೆಲಸ ಮಾಡಬೇಕಂತ ನಾವು ಇದನ್ನು ನೀವು ಶಾಲೆಗೆ ಬಂದು ಹೇಳ್ತಾ ಇರೋದು. ನಾವೆಲ್ಲ ಇಲ್ಲೆಲ್ಲ ಬಂದು ಸ್ವಚ್ಛತೆ ಮಾಡುವುದು ವಿಚಾರ ಅಲ್ಲ, ಈ ವಿಚಾರ ನಿಮಗೆ ಗೊತ್ತಿರಬೇಕು. ಪೋಷಕರನ್ನು ತಿದ್ದುವ ಕೆಲಸವನ್ನು ಮಕ್ಕಳು ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಈ ಕಾರ್ಯಕ್ರಮ ಮುಖಾಂತರ ನಾವು ಅವೇರ್ನೆಸ್ ಮಾಡ್ತಿದ್ದೇವೆ. ಯಾಕೆಂದರೆ ಪೋಷಕರಿಗೆ ಕೂಡ ಸ್ವಲ್ಪ ಅರ್ಥ ಆಗ್ಲಿಕ್ಕೆಲ್ಲ, ಯಾಕೆಂದರೆ ಇದು ನಾವು ಮೊದಲಿಂದಲೇ ಮಾಡ್ತಿದ್ದೇವೆ, ಮೊದಲಿಂದಲೇ ಈ ಕಾರ್ಯಕ್ರಮ ನಮ್ಮಲ್ಲಿದೆ, ಇದೆಲ್ಲ ಯಾಕೆ ಅಂತ ಹೇಳುವ ಪೋಷಕರು ಕೂಡ ಇರ್ಬೋದು. ಅವರನ್ನು ನೀವು ಬದಲು ಮಾಡಬೇಕು. ಅವೆಲ್ಲ ಈ ಕಾರ್ಯಕ್ರಮ ಮುಖಾಂತರ ಬದಲು ಮಾಡಬೇಕು, ಅವರಿಗೆಲ್ಲ ಅವೇರ್ನೆಸ್ ಕೊಡಬೇಕು. ಈಗಾಗಲೇ ನಮ್ಮ ಸಿಬ್ಬಂದಿಗಳು ನಿಮಗೆಲ್ಲದಕ್ಕೆ ಚೀಲ ಕೊಟ್ಟಿದ್ದಾರೆ. ಆ ಚೀಲಕ್ಕೆ ಪ್ಲಾಸ್ಟಿಕನ್ನು ಹಾಕುವ ಮುಖಾಂತರ ಈಗ ಅದಕ್ಕೆ ಒಂದು 50 ರೂಪಾಯಿ ಚಾರ್ಜ್ ಕೂಡ ಹಾಕಿದ್ದಾರೆ. ಅದಕ್ಕೆ 50 ರೂಪಾಯಿ ಒಂದು 2 ಪ್ಯಾಕೆಟ್ ಬಿಸ್ಕೆಟ್ ದುಡ್ಡಾಗಿರ್ತದೆ. ಅದನ್ನು ಕೂಡ ನಾವು ಅದಕ್ಕೆ ಚಾಲೆಂಜ್ ಮಾಡಬಾರ್ದು. ಅದು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರಕ್ಕೆ ಕೊಡುವುದಂತ ಹೇಳಿ ಅದನ್ನೆಲ್ಲ ನೀವು ಸಹಕಾರ ಮಾಡಬೇಕು. ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ.